ನಿಮ್ಮ ಕ್ರಶ್ನ ಸ್ಟಾಕ್ ಮಾಡೋಕ್ಕಾಗೋ 50% ಎಫರ್ಟ್ಸ್ನ ನೀವೇನಾದರೂ ಇಂಟರ್ವ್ಯೂವರ್ ಮತ್ತು ಕಂಪ್ನಿನ ಸ್ಟಾಕ್ ಮಾಡೋಕ್ಕಾಕಿದ್ರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ಸು ಪಕ್ಕಾ ಇನ್ಕ್ರೀಸ್ ಆಗುತ್ತೆ. ವೆಲ್ಕಮ್ ಟು ಡೇ 4 ಆಫ್ ಇನ್ಕ್ರೀಸಿಂಗ್ ಯುವರ್ ಪ್ಲೇಸ್ಮೆಂಟ್ ಲಕ್. ಈಗ ನೀವು ಹೆಂಗೆ ಇಂಟರ್ವ್ಯೂ ಪ್ರಿಪೇರ್ ಆಗ್ತೀರಾ ಹಂಗೆ ಇಂಟರ್ವ್ಯೂವರ್ ಕೂಡ ಯಾವ ಕ್ವಶನ್ಸ್ ಕೇಳಬೇಕು, ಹೆಂಗೆ ನಾನು ಡ್ರೈವ್ ಮಾಡಬೇಕು ಅಂದರೆ ಸ್ವಲ್ಪ ಪ್ರಿಪೇರ್ ಆಗಬೇಕಾಗಿರುತ್ತೆ. ಬಟ್ ಅವ್ರ ಮೇನ್ ಟಾಸ್ಕ್ ಏನೋ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರಲ್ವಾ. ಬಟ್ ಇದು ಬಂದಾಗ ನಾವು ಯೂಶ್ವಲಿ ಅದನ್ನ ಲಾಸ್ಟ್ ತನಕ ತಳ್ತಾರೆ. ಲಾಸ್ಟ್ ಡೇ ಅವರು ಪ್ರಿಪೇರ್ ಆಗೋಕ್ಕೆ ಟೈಮ್ ಸಿಗಲ್ಲ. ಸೊ ನಾನು ಹೆಂಗೂ ಲಾಸ್ಟ್ ಇಯರ್ ಕೇಳಿದ್ನಲ್ಲ ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳೋಣ. ಆ್ಯಂಡ್ ನನಗೆ ಡೇಟಾ ಸೈನ್ಸ್ ಚೆನ್ನಾಗಿ ಗೊತ್ತು, ಸೊ ಡೇಟಾ ಸೈನ್ಸ್ ಮೇಲೆ ಸ್ವಲ್ಪ ಕೇಳ್ಬಿಡೋಣ ಅಂತ ಅಂದ್ಕೊಂಡು ಯೂಶ್ವಲಿ ಹಿಂಗಿರುತ್ತೆ ಕ್ವಶನ್ಸ್, ಆಯಿತಾ. ಸೊ ಇಲ್ಲಿ ನೀವೇನು ಮಾಡಬೇಕು, ಒಂದು ನಿಮ್ಮ ಸೀನಿಯರ್ಸ್ ಕೇಳಿ ಅಥವಾ ಗೀಕ್ಸ್ ಫಾರ್ ಗೀಕ್ಸ್ ಅಲ್ಲೆಲ್ಲ ಹೋದರೆ ನಿಮಗೆ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ಗಳು ಬರುತ್ತೆ. ಈ ಕಂಪನಿಯವರು ಇಂಟರ್ವ್ಯೂ ಮಾಡಿದಾಗ ಯಾವ ರೀತಿಯ ಕ್ವಶನ್ಸ್ ಕೇಳಿದ್ರು, ಹೆಂಗೆ ಇಂಟರ್ವ್ಯೂನ ಡ್ರೈವ್ ಮಾಡಿದ್ರು, ಈ ಥರ ಎಲ್ಲ ಸ್ವಲ್ಪ ನೀವು ಹಿಂಟ್ಸ್ನ ತೊಗೋಬೋದು. ಇನ್ನೊಂದು ಏನು, ಇವಾಗ ಒಂದು ಕಂಪನಿ ಡೇಟಾ ಪ್ರೊಟೆಕ್ಷನಲ್ಲಿದೆ ಅಂದರೆ ಡೇಟಾ ಪ್ರೊಟೆಕ್ಷನ್ ರಿಲೇಟೆಡೇ ನಿಮಗೆ ಆ ಒಂದು ಕ್ವಶನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಎರಡು ಮಾಡಬೇಕಾಗಿದೆ. ಒಂದು, ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಗೀಕ್ಸ್ ಫಾರ್ ಗೀಕ್ಸಲ್ಲಿ ಹೋಗಿ ಸ್ವಲ್ಪ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋದು, ಅದು ಕಂಪನಿ ಬಗ್ಗೆ ಗೊತ್ತಾಗುತ್ತೆ ಆ್ಯಂಡ್ ಅವರ ಇಂಟರ್ವ್ಯೂ ಪ್ರೊಸೀಜರ್ ಬಗ್ಗೆ ಗೊತ್ತಾಗುತ್ತೆ. ಬಟ್ ಇನ್ನೊಂದು ಮೇನ್ ಏನಂದರೆ, ನಿಮಗೇನಾದರೂ ಮಿಸ್ ಆಗಿ ಇಂಟರ್ವ್ಯೂವರ್ ಯಾರು ಅಂತ ನಿಮ್ಗೇನಾದರೂ ಗೊತ್ತಾದರೆ ಅವ್ರನ್ನೇನೋ ಹೋಗ್ಬಿಟ್ಟು ಲಿಂಕ್ಡಿನಲ್ಲಿ ಹಾಕಿ, ಲಿಂಕ್ಡಿನಲ್ಲಿ ನೋಡಿ ಅವ್ರು ಏನು ಮಾಡ್ತಾರೆ. ಈಗ ಅವರು ಡೇಟಾ ಸೈನ್ಸಲ್ಲಿ ಸ್ಟ್ರಾಂಗ್ ಇದ್ದರೆ ಯೂಶ್ವಲಿ ನಿಮ್ಮ ಡೇಟಾ ಸೈನ್ಸ್ ಕ್ವಶನೇ ಕೇಳೋ ಚಾನ್ಸ್ ಇರುತ್ತೆ. ಸೊ ಆ ಥರ ಎಲ್ಲ ಸ್ಟಾಕ್ ಮಾಡಿ ಅವರ ವಿಷನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ನನಗೆ ಕ್ರಿಕೆಟ್ ಇಷ್ಟ ಅಂದ್ಬಿಟ್ಟು ನೀವು ನನ್ನ ಜೊತೆ ಸ್ವಲ್ಪ ಕ್ರಿಕೆಟ್ ಮಾತಾಡಿದ್ರು ನಾವು ಬೇಗ ಈಸಿಯಾಗಿ ಕನೆಕ್ಟ್ ಆಗ್ತೀವಿ. ಸೊ ಈ ಥರ ಇಂಟರ್ವ್ಯೂವರ್ ಜೊತೆ ಕನೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇದೇ ರೀತಿ ಕಂಟೆಂಟ್ ಬೇಕು ಅಂದರೆ ಫಾಲೋ ಮಾಡಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ.